ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವರು ಅಲ್ಲಿ ಏನನ್ನ ಸೇವಿಸ್ತಾರೆ? ಕಲ್ಪನಾ ಚಾವ್ಲಾಗೆ ಒದಗಿದ ಗತಿಯೇ ಸುನೀತಾ ವಿಲಿಯಮ್ಸ್ಗೆ ಆದೀತ. ಸುನೀತಾ ಬದುಕಿ ಬರುವುದೇ ಅನುಮಾನ. ಇಂತಹ ಪ್ರಶ್ನಾರ್ಥಕ ಚಿಹ್ನೆ ಸಹಿತ ಹಲವು ಹೆಡ್ಲೈನ್ಸ್ಗಳು ಹರಿದಾಡ್ತಾ ಇರುವುದು ಇಂದು ನಿನ್ನೆಯದ್ದಲ್ಲ. ಬರೋಬ್ಬರೇ 8-9 ತಿಂಗಳಿನಿಂದ ನಡೀತಾ ಇದೆ. ವಿಜ್ಞಾನ ತಂತ್ರಜ್ಞಾನದ ವಿಚಾರದಲ್ಲಿ ನಮ್ಮನ್ನ ಅರ್ಧ ಸತ್ಯಗಳೇ ಹೆಚ್ಚಾಗಿ ತಲುಪಿರುತ್ತೆ. ಸತ್ಯ ಶೋಧರಿಸುವ ವೇಳೆಗೆ ಸುಳ್ಳು ಅರ್ಧ ಜಗತ್ತನ್ನ ಸುತ್ತಿ ಬಂದಿರುತ್ತೆ. ಸುನೀತಾ ವಿಲಿಯಮ್ಸ್ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ, ಖಿನ್ನತೆಗೆ ಒಳಗಾಗಿದ್ದಾರೆ ಅಂತೆಲ್ಲ ಸುದ್ದಿಗಳಂತೂ ದಿನ ಬೆಳಗಾದ್ರೆ ನಮ್ಮ ಕಣ್ಣಿಗೆ ಬೀಳ್ತಾ ಇತ್ತು. ಆದ್ರೆ ಅದು ನಿಜವಲ್ಲ. ಕೆಲವರು ಬಾಹ್ಯಾಕಾಶ ಎನ್ನುವುದೇ ಸಾವಿನ ಮನೆ, ಸುನೀತಾ ತಿರುಗಿ ಬರುವುದೇ ಇಲ್ಲ ಎಂಬಂತೆ ಚಿತ್ರಿಸ್ತಾ ಇದ್ದಾರೆ. ಆದ್ರೆ ಇದು ನಿಜವಲ್ಲ. ನಾಸಾ ಗಗನಯಾತ್ರಿಗಳಾದಂತಹ ಸುನೀತಾ ವಿಲಿಯಮ್ಸ್ ಮತ್ತು ಬೂಚ್ ವಿಲ್ಮೋರ್ ಮಂಗಳವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಅನ್ಡಾಕ್ ಮಾಡಲಿದ್ದು, ಈ ಬಾಹ್ಯಾಕಾಶದಲ್ಲಿ 9 ತಿಂಗಳ ಅಸಾಧಾರಣ ಪ್ರಯಾಣವನ್ನ ಅವರು ಅಂತ್ಯಗೊಳಿಸಿದ್ದಾರೆ. ವಿಲಿಯಮ್ಸ್, ವಿಲ್ಮೋರ್ ಹಾಗೆ ಇತರ ಇಬ್ಬರು ಕ್ರೂ 9 ಸದಸ್ಯರೊಂದಿಗೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಗೆ ಹಿಂತಿರುಗಿದ್ದಾರೆ. ವಾಸ್ತವವಾಗಿ ಈಗಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುನೀತಾ ಅಲ್ಲದೆ ಇನ್ನೂ 6 ಜನರು ಇದ್ದಾರೆ. ವರ್ಷದುದ್ದಕ್ಕೂ ಅಲ್ಲಿ ಕನಿಷ್ಠ 4 ಮಂದಿ, ಗರಿಷ್ಠ 13 ಮಂದಿ ಇದ್ದೇ ಇರ್ತಾರೆ. ಹಾಗಾದ್ರೆ ಗಗನಯಾತ್ರಿಗಳು ಅಲ್ಲಿ ಏನ್ ಮಾಡ್ತಾರೆ? ವಿವಿಧ ವಿಜ್ಞಾನ ಪ್ರಯೋಗಗಳನ್ನ ನಡೆಸುವುದು, ಹಾಗೆ ISS ಅನ್ನ ನಿರ್ವಹಿಸುವುದು, ಹಾಳಾದರೆ ದುರಸ್ತಿ ಮಾಡುವುದು ಗಗನಯಾತ್ರಿಗಳ ಕೆಲಸ. ದೀರ್ಘಕಾಲಿಕವಾಗಿ ಮಾನವ ಬಾಹ್ಯಾಕಾಶದಲ್ಲಿ ಇದ್ದರೆ ಆತನ ಆರೋಗ್ಯಕ್ಕೆ ಏನಾಗುತ್ತೆ ಎನ್ನುವುದು ಇಲ್ಲಿ ಸಂಶೋಧನೆಯ ಒಂದು ಪ್ರಮುಖ ವಿಷಯವಾಗಿದೆ. ಇದು ಚಂದ್ರ ಅಥವಾ ಮಂಗಳದಂತಹ ಸೌರವ್ಯೂಹದ ಇತರ ಗ್ರಹ ಉಪಗ್ರಹಗಳನ್ನ ಅನ್ವೇಷಿಸಲು ಪ್ರಯಾಣ ಮಾಡುವಾಗ ಅಗತ್ಯವಾಗಿದೆ. ಯಾಕಂದ್ರೆ ಯಾವುದೇ ಗ್ರಹದ ಅಂಚನ್ನ ತಲುಪಲು ಸುದೀರ್ಘ ಕಾಲಾವಧಿ ಬೇಕು. ಬೆಳಕಿನ ವೇಗದಲ್ಲಿ ಹೋದ್ರೂ ಕೂಡ ಸೌರವ್ಯೂಹದ ಅಂಚನ್ನ ತಲುಪಲು ಮನುಷ್ಯನಿಗೆ 100 ವರ್ಷಗಳು ಬೇಕು. ಇದರ ಜೊತೆಗೆ ಕೆಲವು ಸಸ್ಯಗಳನ್ನ ಬೆಳೆಸಲಾಗುತ್ತೆ. ಜೊತೆಗೆ ವ್ಯಾಯಾಮ ಮತ್ತು ವೈಯಕ್ತಿಕ ಆರೈಕೆಗೆ ಕನಿಷ್ಠ 2 ಗಂಟೆಗಳ ವಿನಿಯೋಗ ಮಾಡಬೇಕಾಗುತ್ತೆ. ಸಾಂದರ್ಭಿಕವಾಗಿ ಬಾಹ್ಯಾಕಾಶ ನಡಿಗೆ ಅಥವಾ ಸ್ಪೇಸ್ ವಾಕ್ ಮತ್ತು ಕೆಲವೊಮ್ಮೆ ಅಲ್ಲಿಂದ ಮೀಡಿಯಾ ಅಥವಾ ಶಾಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆ. ಈಗ ಸೋಷಿಯಲ್ ಮೀಡಿಯಾ ರೀಚ್ ಕೂಡ ಅಲ್ಲಿದೆ. ಬಾಹ್ಯಾಕಾಶದಿಂದ ಟ್ವೀಟ್ ಮಾಡಿದ ಮೊದಲ ಗಗನಯಾತ್ರಿ ಮೈಕ್ ಮ್ಯಾಸಿನಿಗೋ 2009ರಲ್ಲಿ. ISS ನಲ್ಲಿ ಮಲಗುವ ಕೋಣೆಗಳು ಸಾಮಾನ್ಯವಾಗಿ ಸಣ್ಣ ಬಂಕ್ ಹಾಸಿಗೆಗಳು. ಗಗನಯಾತ್ರಿಗಳು ತಮ್ಮನ್ನ ಗೋಡೆಗೆ ಕಟ್ಟಿಕೊಂಡು ಮಲಗ್ತಾರೆ ಅಥವಾ ವಾಲಿಕೊಂಡೇ ನಿದ್ರೆ ಮಾಡ್ತಾರೆ. ಮುಕ್ತವಾಗಿ ತೇಲಿಕೊಂಡು ಕೂಡ ಅಲ್ಲಿ ಇರಬಹುದು. ಗಗನಯಾತ್ರಿಗಳ ಆರೋಗ್ಯದ ಮೇಲಾಗುವ ಪರಿಣಾಮ ಏನು? ಸದ್ಯ ಸುನೀತಾ ಅವರ 8 ದಿನಗಳ ವಾಸದ ಅವಧಿ 9 ತಿಂಗಳಿಗೆ ವಿಸ್ತರಣೆಗೊಂಡಿತ್ತು. ಇದು ಅವರ ಹಿಂದಿನ ಕಾಲಾವಧಿಗಳಿಗೆ ಹೋಲಿಸಿದ್ರೆ ಅಂತಹ ದೀರ್ಘವಾದದ್ದೇನೂ ಅಲ್ಲ. ಆದ್ರೆ ಬಾಹ್ಯಾಕಾಶದ ಸುದೀರ್ಘ ವಾಸದಿಂದ ದೇಹ ಮನಸ್ಸುಗಳ ಮೇಲೆ ಹಲವು ರೀತಿಯ ಪರಿಣಾಮಗಳು ಉಂಟಾಗುತ್ತೆ. ಮೈಕ್ರೋಗ್ರಾವಿಟಿಯ ಪರಿಣಾಮದಿಂದ ಸ್ನಾಯು ಮತ್ತು ಮೂಳೆ ಸಾಂದ್ರತೆಗಳು ಕುಸಿಯುತ್ತೆ. ದೇಹದ ದ್ರವಾಂಶ ಮೇಲ್ಮುಖವಾಗಿ ಪ್ರವಹಿಸಿ ಮುಖ ಉಬ್ಬಿಕೊಂಡಂತೆ ಆಗಬಹುದು. ಬಾಹ್ಯಾಕಾಶದಲ್ಲಿರುವ ಚಟುವಟಿಕೆಗಳು ಹೆಚ್ಚಿನ ಕ್ಯಾಲೋರಿಯನ್ನ ಸುಡುತ್ತೆ. ಇದನ್ನ ಸರಿಪಡಿಸಲು ನಿತ್ಯ 4000 ಕ್ಯಾಲೋರಿ ಒಳ ಸೇವಿಸಬೇಕು. ಅಲ್ಲಿ ಒಂಟಿತನ ಮಾನಸಿಕವಾಗಿ ಪರಿಣಾಮವನ್ನ ಬೀರುತ್ತೆ. ಇನ್ನು ಗಗನಯಾತ್ರಿಗಳು ಅಲ್ಲಿ ಏನನ್ನ ಸೇವನೆ ಮಾಡ್ತಾರೆ? ಬಹಳ ಸ್ವಾರಸ್ಯಕರವಾದ ಒಂದು ವಿಷಯಕ್ಕೆ ಬರದೆ ನಾವು ಇನ್ನೂ ಮುಗಿಸುವಂತಿಲ್ಲ. ಅದು ಈ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವವರು ಏನನ್ನ ಸೇವಿಸ್ತಾರೆ ಎನ್ನುವುದು. ನಿಗದಿತವಾಗಿ ಭೂಮಿಯಿಂದ ಪ್ಯಾಕೇಜ್ಡ್ ಆಹಾರವನ್ನ ಅಲ್ಲಿಗೆ ಕಳುಹಿಸಲಾಗುತ್ತೆ. ಇವುಗಳನ್ನ ಪ್ಲಾಸ್ಟಿಕ್ ಕ್ಯಾನ್, ಜಿಪ್ಲಾಕ್ ಬ್ಯಾಗ್ಗಳಲ್ಲಿ ಪ್ಯಾಕ್ ಮಾಡಲಾಗುತ್ತೆ. ಇಲ್ಲವಾದರೆ ಆಹಾರ ಹಾಗೆ ತೇಲುತ್ತೆ. ಎಲ್ಲವೂ ಒಣಗಿದ, ಫ್ರೀಸ್ ಮಾಡಿದ ಆಹಾರಗಳು. ದಿನಕ್ಕೆ 3 ಬಾರಿ ಆಹಾರ, ಮಸಾಲೆಗಳನ್ನ ದ್ರವ ರೂಪದಲ್ಲಿ ಪ್ಯಾಕ್ ಮಾಡಲಾಗುತ್ತೆ. ನೀರು ಕೂಡ ಪೊಟ್ಟಣದಲ್ಲಿ ಹೋಗುತ್ತೆ. ನೀರು ಕುಡಿಯುವಾಗ ಅದು ವಾತಾವರಣಕ್ಕೆ ಚೆಲ್ಲದಂತೆ ಜಾಗರೂಕರಾಗಿರಬೇಕಾಗುತ್ತೆ. ಚೆಲ್ಲಿದರೆ ಅದು ಹಾಗೆ ತೇಲುತ್ತಾ ಕಿರಿಕಿರಿಯನ್ನ ಸೃಷ್ಟಿ ಮಾಡುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.